ನಮಸ್ಕಾರ ವೀಕ್ಷಕರೇ, ಅನ್ನಭಾಗ್ಯ ಭರ್ಜರಿ ಗುಡ್ ನ್ಯೂಸ್. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಆಗ್ತಾ ಇದೆ. ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿನೇ ನವೆಂಬರ್ ತಿಂಗಳ ಹಣ ಕೂಡ ಬಿಡುಗಡೆ ಆಗಲಿದೆ. ವೀಕ್ಷಕರೇ, ಇಂದು ಮಧ್ಯಾಹ್ನ 3 ಗಂಟೆಗೆ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಲಿದೆ. ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಯಾಕಂದ್ರೆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇದೆ. ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬ ಮಹಿಳೆಯರು ಕೂಡ ನೋಡಲೇಬೇಕಾಗಿರುವಂತಹ ಮಾಹಿತಿ ಇದೆ. ಸೊ ಅದೇ ರೀತಿಯಾಗಿ ನಿಮಗೆ 4 ಪದಾರ್ಥಗಳ ಬಗ್ಗೆನೂ ಕೂಡ ಅಪ್ಡೇಟ್ ಕೊಡೋಣಿದ್ದೀನಿ. ಸೊ ಅದೇ ರೀತಿಯಾಗಿ ಕಂದಾಯ ಇಲಾಖೆಯಿಂದ ವೀಕ್ಷಕರೇ ಒಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು, ಅದರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡೋಣಿದ್ದೀನಿ. ಬಹಳ ಇಂಪಾರ್ಟೆಂಟ್ ಹಾಗೂ ಮಹತ್ವದ ಒಂದು ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ನೋಡಲೇಬೇಕು. ಅದೇ ರೀತಿಯಾಗಿ ರೈತರು ಕೂಡ ನೋಡಲೇಬೇಕು, ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾಗಿರುವಂತಹ ಒಂದು ಮಾಹಿತಿ. ಯಾಕಂದರೆ ನಿಮ್ಮ ಹೆಸರಲ್ಲಿ ಹೊಲ ಗದ್ದೆಗಳಾಗಿರಲಿ, ಮನೆಗಳಿರಲಿ, ಪ್ಲಾಟ್ಗಳಿರಲಿ, ಈ ರೀತಿ ಯಾವುದೇ ಒಂದು ಹೊಲ ಗದ್ದೆ ಒಂದು ನಿಮ್ಮ ಹೆಸರಲ್ಲಿ ಇದ್ದರೆ ಆಸ್ತಿ ಪಾಸ್ತಿಗಳು, ನೀವು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಯಾಕಂದರೆ ಒಂದು ಕಂದಾಯ ಇಲಾಖೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ, ಅದನ್ನು ಹೇಳೋನಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡ್ತೀನಿ. ವೀಕ್ಷಕರೇ, ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿದ್ದಾವೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳು ಆಗಿದ್ದಾವೆ. ಸೊ ಆಗಿ ಈಗ ಒರಿಜಿನಲ್ ಫಲಾನುಭವಿಗಳಿಗೆ ಮಾತ್ರ ಹಣ ಹಾಕುವಂತಹ ಕೆಲಸವನ್ನು ಆಹಾರ ಇಲಾಖೆ ಮಾಡ್ತಾ ಇದೆ. ಸೊ ಅದೇ ರೀತಿಯಾಗಿ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಕೂಡ ಫೇಕ್ ಡಾಕ್ಯುಮೆಂಟ್ಸ್ ಹೊಂದಿದವರನ್ನ ರದ್ದು ಮಾಡಿ ಈಗ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಇದ್ದವರಿಗೆ ಮಾತ್ರ ಹಣವನ್ನು ಹಾಕ್ತಾ ಇರುವಂಥದ್ದು. ಸೊ ಹಾಗಾದರೆ ಇದು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡೋಣ. ಇಲ್ಲಿ ಈ ಒಂದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಒಟ್ಟೊಟ್ಟಿಗೆ ಜಮಾ ಆಗ್ತಾ ಇರುವಂಥದ್ದು. ಇವತ್ತು ಸೆಪ್ಟೆಂಬರ್ ಜಮಾ ಆದರೆ ನಾಳೆ ಮತ್ತು ನಾಡ್ದು ಅಥವಾ ಒಂದು 2 ದಿನ ಬಿಟ್ಟು ಅಕ್ಟೋಬರ್ದು ಕೂಡ ಜಮಾ ಆಗಿಬಿಡುತ್ತೆ. ಈ ರೀತಿ ಜಮಾ ಆಗ್ತಾ ಇರುವಂಥದ್ದು. ಈಗ ನೋಡಿ, ನಿಮ್ಮ ಮನೆಯ ಸದಸ್ಯ ಆಧಾರದ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಈಗ ಒಂದು ವೇಳೆ ನಿಮ್ಮ ಮನೆಯಲ್ಲಿರುವಂತಹ ಫಲಾನುಭವಿಗಳು ನೋಡಿ ಸದಸ್ಯರು ಎಷ್ಟು ಜನ, ಒಂದು 5 ಜನ ಇದ್ರ ಅಂತ ಅಂದ್ಕೊಳ್ಳಿ. ಸುಮಾರು ಒಬ್ಬರಿಗೆ 170 ರೂಪಾಯಿದಂತ ಸರ್ಕಾರ ಕೊಡುತ್ತೆ. ಟೋಟಲ್ ಎಷ್ಟಾಯಿತು? 850 ರೂಪಾಯಿ ಆಗುತ್ತೆ. ಇದೇ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು 2 ತಿಂಗಳದು ಎಷ್ಟಾಗತ್ತೆ? 2 ತಿಂಗಳದು 1700 ರೂಪಾಯಿ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ 4 ಜನ ಇದ್ದರೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ ನೋಡಿ. ಸೊ 4 ಜನ ಇದ್ದರೆ ಎಷ್ಟು ಆಗತ್ತೆ ಅಂತ 680 ರೂಪಾಯಿ ಆಗುತ್ತೆ. ಅದೇ ರೀತಿಯಾಗಿ ಅದನ್ನು ನಾವು ಇಂಟು 2 ಮಾಡಿದ್ರೆ ನಾವು 1360 ರೂಪಾಯಿ ಅಂದರೆ 1360 ರೂಪಾಯಿ ಆಗುತ್ತೆ. ಸೊ ಈ ರೀತಿ ನಿಮ್ಮ ಮನೆಯಲ್ಲಿ ಸದಸ್ಯರು ಎಷ್ಟು ಜನ ಇರ್ತಾರೆ ಅದರ ಆಧಾರದ ಮೇಲೆ ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗ್ತಾ ಇರುತ್ತೆ. ಅದು 2 ತಿಂಗಳದು. ಸೊ ಈ ಒಂದು ಮಧ್ಯಾಹ್ನ ಹಣ ಬಿಡುಗಡೆ ಆಗಲಿದೆ. ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಲಿದೆ ನೋಡೋಣ. ತುಮಕೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಬೀದರು, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ಗ್ರಾಮಾಂತರ ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಜಮಾ ಆಗುತ್ತೆ, ತಲೆ ಕೆಡಿಸ್ಕೊಳ್ಬೇಡಿ. ಅದೇ ರೀತಿಯಾಗಿ ವೀಕ್ಷಕರೇ, ಈಗ ಪದಾರ್ಥಗಳ ಬಗ್ಗೆ ನಿಮ್ಗೆ ಹೇಳೋದಾದರೆ ಆ ಒಂದು ಪದಾರ್ಥಗಳ ಬಗ್ಗೆ ಒಂದೇ ಸ್ಟೆಪ್ನಲ್ಲಿ ಹೇಳ್ಬಿಡ್ತೀನಿ ಕೇಳಿ. ಪದಾರ್ಥಗಳನ್ನು ವೀಕ್ಷಕರೇ ಸದ್ಯಕ್ಕೆ ನಿಮಗೆ ಅನೌನ್ಸ್ ಮಾಡಿಲ್ಲ, ಕೊಡ್ತೇವೆಪ್ಪ ಅಂತ ಹೇಳಿ ಗ್ಯಾರಂಟಿಯಾಗಿ ಹೇಳಿಲ್ಲ 100%. ಅದು ಇನ್ನೂ 50-50 ಇದೆ ಅಂತ ಹೇಳ್ಬೋದು. ಈ ಕಡೆ ಹಣ ಹಾಕೋದು 50%, ಈ ಕಡೆ ಈ ಒಂದು ಪದಾರ್ಥಗಳನ್ನು ಕೊಡೋದು 50%. ಇದು ಸಚಿವ ಸಂಪುಟ ಸಭೆಯಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದರ ಆಧಾರದ ಮೇಲೆ ಇನ್ನೂ ಏನು ಕೊಟ್ಟಿಲ್ಲ ನಿರ್ಧಾರವನ್ನು. ಸದ್ಯಕ್ಕೆ ನಾವು ಹಣನೇ ಹಾಕ್ತೇವಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನಮಗೆ ಹಣವನ್ನು ಹಾಕ್ತಾ ಇರುವಂಥದ್ದು ನಾವು ಈಗ ತಿಳಿದ ನಮಗೆ ಬಂದ ಮಾಹಿತಿಯ ಪ್ರಕಾರ ಈಗ ಮತ್ತೆ ಈ ಒಂದು ಹಣವನ್ನೇ ಕಂಟಿನ್ಯೂ ಮಾಡ್ತಾರಂತ ಅನ್ನಿಸ್ತಾ ಇದೆ. ನೋಡೋಣ KH ಮುನಿಯಪ್ಪನವರು ಏನಾದರೂ ಈ ಪದಾರ್ಥಗಳನ್ನು ಕೊಡೋದ್ರ ಬಗ್ಗೆ ಅಪ್ಡೇಟ್ಸ್ ಕೊಟ್ಟಂದರೆ ನಾನು ಇದರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ಎಲ್ಲದರ ಬಗ್ಗೆನೂ ಕೂಡ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ, ತಲೆ ಕೆಡಿಸ್ಕೊಳ್ಬೇಡಿ. ಹೀಗಾಗಿ ನೀವು ಏನು ಮಾಡಬೇಕು ಹೇಳಿ, ನೋಟಿಫಿಕೇಷನನ್ನು ಆಲ್ ಅಂತ ಸೆಟ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಸಾಕು. ನಾನು ನಿಮಗೆ ಒಂದು ಸಪ್ರೇಟಾಗಿ ಮೆಸೇಜ್ ಮಾಡಿ ಕ್ಲಾರಿಟಿ ಕೊಡ್ತೀನಿ. ಈಗ ವೀಕ್ಷಕರೇ, ಯಾವ ಜಿಲ್ಲೆಗೆ ಈ ಒಂದು ಸ್ಟೇಟ್ ಕಂದಾಯ ಇಲಾಖೆಯ ಬಗ್ಗೆ ಬಂದಿರುವಂತಹ ಅಪ್ಡೇಟ್ಸ್ಗಳಾದರೂ ಏನು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡೋನಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಪ್ರತಿಯೊಬ್ಬರು ನಿಮ್ಮ ಹತ್ರ ಆಸ್ತಿ ಪಾಸ್ತಿ, ಹೊಲ ಗದ್ದೆಗಳು, ಪ್ಲಾಟ್ ಇರಲಿ, ಏನೇ ಇರಲಿ, ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾಗಿರುವಂತಹ ಮಾಹಿತಿಯಾಗಿರುತ್ತೆ. ಇಲ್ಲಿ ನೋಡಿ, ಯಾವ ಆಸ್ತಿ ಪಾಸ್ತಿಗೆ ಯಾವ ಜಿಲ್ಲೆಯಲ್ಲೂ ಯಾವ ಆಸ್ತಿಯನ್ನು ಯಾವ ಜಿಲ್ಲೆಯಲ್ಲಿ ಕೂಡ ನೋಂದಾವಣಿ ಮಾಡ್ಕೊಳ್ಬೋದಂತೆ. ನೋಡಿ, ಇವರು ಕೃಷ್ಣ ಬೈರೇಗೌಡರು ಕೊಟ್ಟಿರುವಂತಹ ಅಪ್ಡೇಟು, ನಿಮ್ಮ ಹತ್ರ ಯಾವುದೇ ಆಸ್ತಿ ಇರಲಿ ಅದನ್ನು ಯಾವ ಜಿಲ್ಲೆಯಲ್ಲಿ ಕೂಡ ಹೋಗಿ ನೀವು ನೋಂದಣಿ ಮಾಡ್ಕೊಳ್ಬೋದು. ಅಂಡರ್ ಕರ್ನಾಟಕ ಸ್ಟೇಟ್ ಒಳಗಡೆನೆ, ಮತ್ತು ಬೇರೆ ಕಡೆ ಹೋಗೋ ಹಾಗಿಲ್ಲ. ಮಹಾರಾಷ್ಟ್ರ ಆಗಿರಲಿ, ಈ ಕಡೆ
ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಾಗಿಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮಲ್ಲೇ ಹೋಗಿ ನೋಂದಣಿ ಮಾಡ್ಕೊಳ್ಬೋದು. ಮುಂದೆ ನೋಡ್ತಾ ಹೋಗಿ ನಮಗೆ ಕ್ಲಾರಿಟಿ ಸಿಗುತ್ತೆ. ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆನ ಆಸ್ತಿಯನ್ನು ಇನ್ನು ಯಾವುದೋ ಜಿಲ್ಲೆಯಲ್ಲಿ ನೀವು ಜನಸಂದಣಿ ಇಲ್ಲದಿರುವಂತಹ ಜಿಲ್ಲೆಗಳಲ್ಲಿ, ಅಂದರೆ ಸಬ್ ರಿಜಿಸ್ಟರ್ ಕಡಿಮೆ ಇರುವಂತಹ ಜಿಲ್ಲೆಗಳಲ್ಲಿ ನೀವು ನೋಂದಣಿ ಮಾಡ್ಕೊಳ್ಬೋದು. ವೀಕ್ಷಕರೇ, ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ ನೋಡಿ. ಇಲ್ಲಿ ನಿಮ್ಮ ಹತ್ರ ಈಗ ನೋಡಿ, ಯಾವುದೇ ಒಂದು ನೀವು ಜಿಲ್ಲೆದವರಿರಲಿ, ನೀವು ಇನ್ಯಾವುದೋ ಜಿಲ್ಲೆಗಳಲ್ಲಿ ಹೋಗಿ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ನೋಂದಣಿ ಮಾಡ್ಕೊಳ್ಬೋದು ಅಂತೆ. ಅಂದರೆ ಕಡಿಮೆ ಜನರು ಇರ್ತಾರೆ, ನೋಂದಣಿ ಮಾಡ್ಕೊಳ್ಳುವ ಸಂಖ್ಯೆ ಕಡಿಮೆ ಇರುತ್ತೆ, ಅಂತಲ್ಲಿ ಹೋಗಿ ನೀವು ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಹೋಗಿ ನೋಂದಣಿ ಮಾಡ್ಕೊಳ್ಬೋದಂತೆ. ಒಂದೊಂದು ಕಡೆ ಫುಲ್ ರಶ್ ಇರುತ್ತೆ, ಇನ್ನೊಂದು ಕಡೆ ಫುಲ್ ಕಡಿಮೆ ರಶ್ ಇರುತ್ತೆ. ಹೀಗಾಗಿ ನೀವು ಕಡಿಮೆ ಎಲ್ಲಿ ರಶ್ ಇರುತ್ತೆ, ನಿಮ್ಗೆ ಅರ್ಜೆಂಟ್ ಬೇಕಾಗಿದ್ದರೆ ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು. ಮೊದಲು ಹೀಗಿರಲಿಲ್ಲ. ಯಾವ ಜಿಲ್ಲೆಯಲ್ಲಿ ಆಸ್ತಿ ಇರುತ್ತೋ ಆ ಒಂದು ಆಯಾ ಜಿಲ್ಲೆಯಲ್ಲಿ ಆಯಾ ತಾಲೂಕಿನ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲೇ ನೀವು ಮಾತ್ರ ನೋಂದಣಿ ಮಾಡ್ಕೊಳ್ಬೇಕಂತ ಕಡ್ಡಾಯವಾಗಿ ರೂಲ್ಸ್ ಇತ್ತು. ಆದರೆ ಈಗ ಅದನ್ನು ಒಂದೇ ಸ್ಟೇಟು ಒಂದೇ ರಿಜಿಸ್ಟ್ರು ಅಂತ ಹೇಳ್ಬಿಟ್ಟು ಒಂದು ರೂಲ್ಸನ್ನು ತಂದಿದ್ದಾರೆ. ಈ ಒಂದು ಯೋಜನೆ ಮೂಲಕ ಕರ್ನಾಟಕ ರಾಜ್ಯದ ಮೇಲೆ ಯಾವ ಜಿಲ್ಲೆಯಲ್ಲಿ ಕೂಡ ನೀವು ಹೋಗಿ ಇದನ್ನು ಮಾಡಿಸ್ಕೊಳ್ಬೋದು. ಮೊದಲು ಯಾವ ಯಾವ ಜಿಲ್ಲೆಗಳಲ್ಲಿ ಇತ್ತಪ್ಪ ಅಂದರೆ ಬೆಂಗಳೂರು ನಗರದಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಅಷ್ಟೇ ಇತ್ತು, ಸೀಮಿತವಾಗಿತ್ತು ಈ ಒಂದು ನೋಂದಣಿ ಪ್ರಕ್ರಿಯೆ. ಆದಷ್ಟು ನೀವು ಎಲ್ಲಿ ಬೇಕಾದರೂ ಕೂಡ ಹೋಗಿ, ಅಂದರೆ ಈಗ ನೋಡಿ, ನಿಮ್ಮ ಒಂದು ಜಿಲ್ಲೆ ಬೀದರ್ ಅಂತ ತಿಳ್ಕೊಳ್ಳಿ, ನೀವು ಬೀದರ್ನಲ್ಲಿ ಇದ್ದೀರಿ, ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಯಾವುದೋ ಒಂದು ತಾಲೂಕಿನಲ್ಲಿ ಇದ್ದೀರಿ, ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಫುಲ್ ರಶ್ ಇರುತ್ತೆ. ಸೊ ಅದಕ್ಕಾಗಿ ನಾವು ಬೇರೆ ಕಡೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳೋರಿದ್ದೀವಿ, ಅಲ್ಲಿ ಕಡಿಮೆ ಜನಸಂದಣಿ ಇದೆ, ನಾವು ಕೇಳ್ಕೊಂಡಿದ್ದೀವಿ ಅಥವಾ ಕೇಳದೇ ಇದ್ದೀವಿ, ನಮ್ಗೆ ಗೊತ್ತಾಗಿದೆ ಅಂತ ಹೇಳೋದಾದರೆ ನೀವು ಅಲ್ಲಿ ಹೋಗಿ ರಿಜಿಸ್ಟರ್ನ ಮಾಡ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಈ ರೀತಿ ಒಂದು ಹೊಸ ರೂಲ್ಸನ್ನು ತಂದಿದ್ದಾರೆ, ಗೊತ್ತಾಯ್ತಲ್ವಾ. ಈಗ ಕೆಲವೊಂದಿಷ್ಟು ತಾಲೂಕುಗಳಲ್ಲಿ ಇದನ್ನು ಬಿಡ್ತಾರೆ, ಕೆಲವೊಂದು 2-3 ಜಿಲ್ಲೆಗಳಲ್ಲಿ ಬಿಡ್ತಾರೆ ಆಮೇಲೆ ಅಲ್ಲಿ ವರ್ಕೌಟ್ ಆಯ್ತಪ್ಪ ಅಂದರೆ ಮತ್ತೆ ಎಲ್ಲ ಜಿಲ್ಲೆಗಳಲ್ಲಿ ಬಿಟ್ಕೊಂಡು, ಸೊ ಇದರ ಬಗ್ಗೆ ಎಲ್ಲ ಕಡೆ ಒಂದು ಮಾಹಿತಿ ಹಬ್ಬಿಸಿ ಏನು ಮಾಡ್ತಾರೆ, ರಿಜಿಸ್ಟರನ್ನು ಎಲ್ಲ ಕಡೆಯೂ ಕೊಟ್ಬಿಡ್ತಾರೆ. ನೀವು ಎಲ್ಲ ಕಡೆಯೂ ಎಲ್ಲಿ ಬೇಕಾದರೂ ಹೋಗಿ ರಿಜಿಸ್ಟರನ್ನು ಮಾಡ್ಕೊಳ್ಬೋದು. ನೀವು ಬೆಳಗಾವಿದವರಿದ್ದರೆ ಬೀದರ್ನಲ್ಲಿ ಹೋಗಿ ಮಾಡ್ಕೊಳ್ಬೋದು, ಬೀದರ್ ಇದ್ದರೆ ಕೊಪ್ಪಳದಲ್ಲಿ ಹೋಗಿ ಮಾಡ್ಕೊಳ್ಬೋದು, ಕೊಪ್ಪಳದಿದ್ದರೆ ಯಾದಗಿರಿನಲ್ಲಿ ಹೋಗಿ ಮಾಡ್ಕೊಳ್ಬೋದು, ಕೋಲಾರದವರಿದ್ದರೆ ಹಾವೇರಿನಲ್ಲಿ ಮಾಡ್ಕೊಳ್ಬೋದು. ಈ ರೀತಿ ನೀವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ನಿಮ್ಮ ಒಂದು ಯಾವುದೇ ಒಂದು ಜಿಲ್ಲೆಯಲ್ಲಿ ಇರಲಿ ನಿಮ್ಮ ಒಂದು ಆಸ್ತಿ ಪಾಸ್ತಿಗಳು ಅದರ ಬಗ್ಗೆ ರಿಜಿಸ್ಟರನ್ನು ಮಾಡ್ಕೊಳ್ಬೋದು, ನೋಂದಣಿ ಮಾಡ್ಕೊಳ್ಬೋದು. ಯಾಕಂದರೆ ಈಗ ನೋಡಿ, ಒಬ್ಬೊಂದು ಕಡೆ ಫುಲ್ ರಶ್ ಇದ್ದು ಬಿಡುತ್ತೆ, ಇನ್ನೊಂದು ಕೆಲವೊಂದಿಷ್ಟು ಕಡೆ ಸಬ್ ರಿಜಿಸ್ಟರ್ ಆಫೀಸರ್ಗಳಿಗೆ ಕೆಲಸನೇ ಇರೋದಿಲ್ಲ, ಅಂಥ ಒಂದು ಸಿಚುವೇಶನ್ ಕೂಡ ಬಂದಿರುತ್ತೆ, ಅಲ್ಲಿ ಏನೂ ಜನಸಂದಣಿನೇ ಇರೋದಿಲ್ಲ. ಹೀಗಾದ ಕಾರಣಕ್ಕಾಗಿ ಇದನ್ನು ಅನೌನ್ಸ್ ಮಾಡಿರುವಂಥದ್ದು. ಒಬ್ಬರ ಮೇಲೇ ಪ್ರೆಷರ್ ಬೇಡ, ಸೊ ಎಲ್ಲ ಕಡೆಯೂ ಹೋಗಿ ನೀವು ನೋಂದಣಿ ಮಾಡಿಕೊಂಡ್ರೆ ಎಲ್ಲೇ ಖಾಲಿ ಇರುತ್ತೆ ಅಲ್ಲಿ. ಸೊ ಇದು ಎಲ್ಲರಿಗೂ ಕೂಡ ಸೀಮಿತ, ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ಒಂದು ರೂಲ್ಸು ಇದು ಒಂದು ರೂಲ್ಸು ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಅನ್ನುವಂಥದ್ದನ್ನು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನಮ್ಮ ಅನಿಸಿಕೆ ಹೇಳೋದಾದರೆ ಇದೊಂದು ಬೆಸ್ಟ್ ಒಂದು ಒಳ್ಳೆಯ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಕೃಷ್ಣ ಬೈರೇಗೌಡವರು. ಸೊ ಎಲ್ಲರಿಗೂ ಕೂಡ ಇದೊಂಥರ ಭರ್ಜರಿ ಗುಡ್ ನ್ಯೂಸ್. ಯಾಕಂದರೆ ಒಬ್ಬೊಬ್ಬರು ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಗಿರ್ತಾರೆ, ಸೊ ಬೇರೆ ಬೇರೆ ಜಿಲ್ಲೆಗಳಿಗೆ, ಸೊ ಅಲ್ಲಿ ಹೋಗಿ ನೀವು ಮಾಡಿಸ್ಕೊಂಡು ಬರ್ಬೋದಂತಹ ಚಾನ್ಸು ಇದ್ದಿದ್ದಿಲ್ಲ ಮೊದಲು, ಈಗ ಕೊಟ್ಟಿರುವಂಥದ್ದು. ಸೊ ಆರಾಮಾಗಿ ಮಾಡಿಸ್ಕೊಂಡು ಬರ್ಬೋದು. ನೋಡಿ, ಅನ್ನಭಾಗ್ಯ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ, ಈ ಒಂದು ಕಂದಾಯ ಇಲಾಖೆಯಿಂದ ಬಂದಿರುವಂತಹ ಅಪ್ಡೇಟ್ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಎಲ್ಲನೂ ಕೂಡ ಕ್ಲಿಯರಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.